ಆಲ್ ನೋ ಸಿನಿಮಾ ಹೀರೋಯಿನ್ಗಳಿಗೆ ಒಂದು ಇನಿಷಿಯಲ್ ಕರಿಯರ್ ಅಂತ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ 2 lakhs to 10 lakhs ಒಳಗಡೆ ಫಸ್ಟ್ ಸೈನಿಂಗ್ ಇರುತ್ತೆ. ಐ ಡೋಂಟ್ ನೋ. ಓಹ್ ಇಲ್ಲ ಮೇಡಮ್. ಇಲ್ಲ, ಸಿ ಇವಾಗ ಬಹಳಷ್ಟು ಎಸ್ಟಾಬ್ಲಿಷ್ಡ್ ಪ್ರೊಡಕ್ಷನ್ ಹೌಸ್, ಒಳ್ಳೆ ಸ್ಟಾರ್ ಫಿಲ್ಮ್, ಅಥವಾ ಆಲ್ರೆಡಿ ಇವಾಗ ಒಂದು ಹಿಟ್ಟಾಗಿರೋ ಚಿತ್ರವನ್ನು ಕೊಟ್ಟಿರುವಂತಹ ತಂಡ, ಅವ್ರ ಜೊತೆ ನೀವು ಕೆಲಸ ಮಾಡಿದಾಗ ಮೇ ಬಿ 2 ಲಕ್ಷ ಸ್ಟಾರ್ಟಿಂಗ್ ಅಂತ ಅನ್ಕೋಬೋದು. ನಾನು 4-5 ಸಿನಿಮಾ ಬರೀ 1 ಲಕ್ಷಕ್ಕೆ ಮಾಡಿದೆ. ಸಿ ಕೈ ಚಂದ್ರು ಅವ್ರ ಮಗಳಾಗಿ ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದೂನು. ಹೌದು. ಲೈಕ್ ಫಸ್ಟ್ ಫಿಲ್ಮ್ ಐ ಡೋಂಟ್ ನೋ ಇಫ್ ಹೌ okay it is for me to actually say that. No, I mean we're very glad because price, yeah. Not because of curiosity ಒಂದಾದ್ರೆ ಯು ಆರ್ ಆಲ್ಸೋ ಹೆಲ್ಪಿಂಗ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಇಲ್ಲಿ ನಮ್ಮ ಮಕ್ಕಳನ್ನ ಸಿನಿಮಾ ರಂಗಕ್ಕೆ ಬರ್ಬೇಕಂದ್ರೆ ಏನು ಮಾಡ್ಬೇಕಂತ. ಸೊ 1 ಲಕ್ಷ. ಸೊ ಐ ಥಾಟ್ ಓಕೆ, ಐಮ್ ಜಸ್ಟ್ ಸ್ಟಾರ್ಟಿಂಗ್ ಆಫ್. ನಾನು ಏನು ಕೊಡ್ತಾರೆ ನನಗೆ ದುಡ್ಡು, ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಅವ್ರಿಗೂ ಬಿಸ್ನೆಸ್ ಆ್ಯಂಡ್ ಹಾಕಿದ ದುಡ್ಡು ವಾಪಸ್ ಬರಬೇಕು. ಇವಾಗ ನನ್ನ ಮೇಲೆ 1 ಲಕ್ಷ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಆ 1 ಲಕ್ಷ they should be able to earn back from the film. Tickets, money, box office collection. ಸೊ ಬಟ್ ನಾನು ಅದೇ ಹೇಳದ್ನಲ್ಲ, ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ದು ಲೈಕ್ ಮಧ್ಯದಲ್ಲಿ ಆ್ಯಡ್ಸ್ ಮಾಡೋಕ್ಕೆ ಶುರು ಮಾಡಿದ್ದು ಸಾಕಾಗ್ತಿರ್ಲಿಲ್ಲ. 1 ಲಕ್ಷ ಒಂದು ಸಿನಿಮಾ, ಅದು ಒಂದೊಂದು ಸಿನಿಮಾ 3 ವರ್ಷ 4 ವರ್ಷ ಅಲ್ಲ, ಯುನೋ ಇಟ್ ಕ್ಯಾನ್ ಗೋ ಆನ್. ಯು ನೆವರ್ ನೋ ಯಾವಾಗ ಸ್ಕೆಡ್ಯೂಲ್ ಶುರು ಆಗುತ್ತೆ, ನೆಕ್ಸ್ಟ್ ಸ್ಕೆಡ್ಯೂಲ್ ಯಾವಾಗ ಮಾಡ್ತಾರೆ, ಪೇಮೆಂಟ್ಸ್ ಯಾವಾಗ ಬರುತ್ತೆ, ಹೇಳೋಕ್ಕಾಗಲ್ಲ. ಹೆಂಗೆ ಜೀವನ ನಡೆಸೋದು, ಹೆಂಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳೋದು. ಸೊ ಆ್ಯಸ್ ಅ ಸೈಡ್ ಹಸಲ್ ಐ ಸ್ಟಾರ್ಟೆಡ್ ಡೂಯಿಂಗ್ ಆ್ಯಡ್ಸ್. ಆ್ಯಂಡ್ ಆ್ಯಡ್ಸ್ ಆಲ್ಸೋ ವೆನ್ ಐ ಸ್ಟಾರ್ಟೆಡ್ ಔಟ್ ನನಗೇನೂ ಗೊತ್ತಿರಲಿಲ್ಲ, ಸುಮ್ಮನೆ ಬಿಕಾಸ್ ಹಿಂಗೆ ಫಸ್ಟ್ ಆಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ನಾನು ಆ್ಯಕ್ಚುಲಿ ಫಸ್ಟು ಇದೆ ಏನಾಯಿತು, ಫಸ್ಟ್ ಬಿಫೋರ್ ಐ ಡಿಡ್ ಮೈ ಫಸ್ಟ್ ಫಿಲ್ಮ್ ಐ ಹ್ಯಾಡ್ ಆಲ್ರೆಡಿ ಡನ್ ಆ್ಯಡ್ಸ್. 1/4 kg ಪ್ರೀತಿ ಮಾಡೋಕ್ಕೆ ಮುಂಚೆನೇ, ಬಿಕಾಸ್ 2 ಸಿನಿಮಾ ನಂದು ಶುರುವಾಗಿ ನಿಂತೋಗಿತ್ತು ರೋಷನ್ ತನೇಜಾಯಿಂದ ಬಂದ ತಕ್ಷಣ. ಸೊ ಐಮ್ ಲೈಕ್ ಓಕೆ, ನಾನು ಇಟ್ಕೊಂಡಿದ್ದು ಸೇವಿಂಗ್ಸು ಎಲ್ಲ ಮುಗೀತು. ಅಪ್ಪ ಅಮ್ಮನ ಹೋಗಿ ಇವಾಗ ದುಡ್ಡು ಕೇಳಬೇಕು ವಾಪಸ್ಸು. ನಾನು ಹೆಂಗೆ ಇವಾಗ ಆ್ಯಕ್ಟರ್ ಆಗಿ ನಾನು ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು, ಸಲೂನ್ಗೆ ಹೋಗಿ ಐಬ್ರೋಸು ಅದು ಇದು ಮಾಡಿಸ್ಕೋಬೇಕು, ಪ್ರೆಸೆಂಟಬಲ್ ಆಗಿರಬೇಕು, ಜಿಮ್ಗೆ ಹೋಗಬೇಕು, ಫಿಟ್ ಆಗಿರಬೇಕು. ಸೊ ಇದಕ್ಕೆಲ್ಲ ನಾನು ಲೈಕ್ ಐ ಡಿಂಟ್ ಹ್ಯಾವ್ ಮನಿ. ಸೊ ಐ ಹ್ಯಾಡ್ ಟು ಗೋ ಆ್ಯಂಡ್ ಆಸ್ಕ್ ಮೈ ಪೇರೆಂಟ್ಸ್ ನನಗೆ ಲೈಕ್ ಪ್ಲೀಸ್ ಹೆಲ್ಪ್ ಮೀ ಔಟ್ ಅಂತ. ಸೊ ಯಾವ ಇಸ್ವಿ, ಯಾವ ಇಯರ್? 2015-16 ಟೈಮಲ್ಲಿ. 16 is when I did yes 14 I came back. 14 ಸೆಪ್ಟೆಂಬರ್ ಅಷ್ಟೊತ್ತಿಗೆ ನನ್ನ ಫಸ್ಟ್ ಸಿನಿಮಾ ಗಾನ್ ಅಷ್ಟೇ ಅಂತ ಗೊತ್ತಾಯಿತು. ಸೆಕೆಂಡ್ ಸಿನಿಮಾ ಲೈಕ್ ಎಂಡ್ ಆಫ್ 2014ಇಂದ 2015 ಸ್ಟಾರ್ಟಿಂಗ್ ಮಾರ್ಚ್ ಅಷ್ಟೊತ್ತಿಗೆ ಅಷ್ಟೇ ಮುಗೀತಿದ್ರ ಕತೆ ಅಂತ ಗೊತ್ತಾಯಿತು. ಸೊ ಅರೌಂಡ್ ದ್ಯಾಟ್ ಟೈಮ್, ಐ ಥಿಂಕ್ ಅರೌಂಡ್ ದಿಸ್ ಟೈಮ್ ಇನ್ 2015 ಐ ಡಿಸೈಡೆಡ್ ನೋ, ನನಗೆ ಸಿನಿಮಾ ಇಲ್ಲ ಅಂದರೂ ನಾನು ಆ್ಯಡ್ಸ್ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ. ಐ ವಿಲ್ ಲುಕ್ ಫಾರ್ ಅನ್ ಅವೆನ್ಯೂ ಇನ್ಕಮ್ಗೆ ಅಂತ. ಸೊ ಆ್ಯಡ್ಸು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಏನೂ ಗೊತ್ತಿರಲ್ಲ. ದೆನ್ ಅವಾಗ ಆ್ಯಕ್ಚುಲಿ ನಾನು KM ಚೈತನ್ಯ ಸರ್ ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಯಾರ್ಯಾರು ಗೊತ್ತಿದ್ರೋ ನನಗೆ ಎಲ್ಲರಿಗೂ ಮೆಸೇಜ್, ಯಾರೋ ಮೇಕಪ್ ಆರ್ಟಿಸ್ಟು ಯಾರ್ಯಾರಿಗೂ ಮೆಸೇಜ್ ಮಾಡಿದ್ದೀನಿ, ನಿಮ್ಗೆ ಯಾರು ಆ್ಯಡ್ಸ್ ಮಾಡೋರು ಗೊತ್ತಿದ್ರೆ ಪ್ಲೀಸ್. ನಂಗೆ ಅವಾಗ ಕಾಸ್ಟಿಂಗ್ ಡೈರೆಕ್ಟರ್ಸ್ ಇರ್ತಾರೆ, ಪ್ರೊಡಕ್ಷನ್ ಹೌಸ್ ಬೇರೆ, ಏಜೆನ್ಸಿ ಬೇರೆ, ಏನೂ ಗೊತ್ತಿರಲಿಲ್ಲ. ನಿಮ್ಗೆ ಯಾವ್ದಾರು ಆ್ಯಡ್ ಏಜೆನ್ಸಿ ಗೊತ್ತಿದ್ರೆ ಪ್ಲೀಸ್ ಹೇಳಿ, ನಾನು ಆ್ಯಡ್ ಮಾಡಬೇಕು ಅಂತ ಈ ಥರ ಕೇಳಿದ್ದೆ ಪ್ರಶ್ನೆ ನಾನು, ಬಿಕಾಸ್ ನನಗೆ ಗೊತ್ತಿರಲಿಲ್ಲ. ದೆನ್ ಐ ರಿಮೆಂಬರ್ KM ಚೈತನ್ಯ ಸರ್ ಹೇಳಿದ್ರು ನನಗೆ, ನೋಡು ಕಾಸ್ಟಿಂಗ್ ಡೈರೆಕ್ಟರ್ಸ್ ಇರ್ತಾರೆ, ಪ್ರೊಡಕ್ಷನ್ ಹೌಸಸ್ ಇರ್ತಾರೆ, ಏಜೆನ್ಸಿಯಿಂದ ಯಾರೂ ನಿನ್ನ ಡೈರೆಕ್ಟಾಗಿ ಕಾಸ್ಟ್ ಮಾಡಲ್ಲ, ಈ ಥರ ಮಾಡು. ದೆನ್ ಮೊಹಿನಾ ಸಿಂಗ್ ಅಂತ ಒಬ್ಬರಿದ್ದಾರೆ, ಅವರು ಬಹಳಷ್ಟು ವರ್ಷಗಳಿಂದ ಪ್ರೊಡಕ್ಷನ್ ನಡೆಸ್ಕೊಂಡು ಕಾಸ್ಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರು ಫಸ್ಟ್ ಟೈಮು ನನಗೆ ಆಡಿಷನ್ಗೆ ಕರೆದ್ರು. ಆ್ಯಂಡ್ ಫಸ್ಟ್ ಬಾಂಬೆಗಾ? ಇಲ್ಲ, ಬೆಂಗಳೂರಲ್ಲೇ ಇಲ್ಲೇ ಜಯನಗರ 8th ಬ್ಲಾಕಲ್ಲೇ. ಆ್ಯಂಡ್ ದ ಫಸ್ಟ್ ಎವರ್ ಆಡಿಷನ್ ಐ ಡಿಡ್ ಸಿಕ್ಬಿಡ್ತು ನನಗೆ. ಫಸ್ಟ್ ಇದಕ್ಕೆ ನನಗೆ 7,000 ರೂಪಾಯಿ ಕೊಟ್ಟರು. ಯಾವ ಬ್ರ್ಯಾಂಡು? ಇಟ್ ವಾಸ್ ಇದು ಮಸಾಲ ಬ್ರ್ಯಾಂಡು, ಪುಳಿಯೋಗರೆ ಬ್ರ್ಯಾಂಡ್ ಒಂದು. ಆ್ಯಂಡ್ ಅದರಲ್ಲಿ ಇಷ್ಟೇ ನಂದು, ಹಿಂಗೆ ತಿರುಗ್ಬಿಟ್ಟು ಕ್ಯಾಮ್ರಾಗೆ ತಿಂದಾಚ ಅಂತೀನಿ ಅಷ್ಟಕ್ಕೆ ಆಡಿಷನ್ ಮಾಡಿಸಿ 7,000 ಕೊಟ್ಟು. ಸೊ ಚೆನ್ನಾಗಿತ್ತು. ಇಟ್ ವಾಸ್ ಕೂರ್ಗಿ ಸ್ಟೈಲಲ್ಲಿ ಸೀರೆ ಉಟ್ಕೊಂಡು, ದ್ಯಾಟ್ ವಾಸ್ ಮೈ ಫಸ್ಟ್ ಎವರ್ ಆ್ಯಡ್ ದಟ್ ಕೇಮ್ ಔಟ್. ಸೊ ಅಲ್ಲಿಂದ ಐಮ್ ಲೈಕ್ ಓಕೆ, ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ ಫಸ್ಟ್ ಆಡಿಷನ್ ಮಾಡಿದೆ, ನನಗೆ ಸಿಕ್ಬಿಡ್ತು. ಸೊ ಮೇ ಬಿ
ಇದನ್ನು ನಾನು ಟ್ರೈ ಮಾಡಬಹುದು ಅಂತ. ಸೊ ಮಧ್ಯದಲ್ಲಿ ಆಡಿಷನ್ಸ್ ಮಾಡ್ತಾ ಇರ್ತಿದ್ದೆ. ಮೊಹಿನಾ ಮ್ಯಾಮೇ ನಂಗೆ ಒಂದು 3-4 ಆ್ಯಡ್ಸ್ ಕಾಸ್ಟ್ ಮಾಡಿದ್ರು. ಆಮೇಲೆ ಸ್ಲೋಲಿ ಇದು ಚೆನ್ನೈಯಿಂದ ನನಗೆ ಕಾಲ್ಸ್ ಬರೋಕ್ಕೆ ಶುರುವಾಯಿತು. ಅಲ್ಲಿ ಹೋಗಿ 1-2 ಆ್ಯಡ್ಸ್ ಮಾಡಿದೆ. ಅಲ್ಲೆಲ್ಲ ನಾನು ಯೋಚನೆ ಮಾಡ್ತಾ ಇರಲಿಲ್ಲ ಆವಾಗ, ಯಾವ ರೋಲ್ ಮಾಡ್ತಾಯಿದ್ದೀನಿ, ಯಾವ್ದು ಮಾಡ್ತಾಯಿದ್ದೀನಿ, ಇಲ್ಲ, ಡೂಯಿಂಗ್ ಇಟ್ ಫಾರ್ ಪ್ಯೂರ್ಲಿ ಫಾರ್ ಎಕ್ಸ್ಟ್ರಾ ಇನ್ಕಮ್. ಓಕೆ, ಕಾಣಿಸ್ಕೋಬೇಕು, ರನ್ನಿಂಗು ಇಲ್ಲ, ಮನಿ. ಓಕೆ, ಸೊ ಐ ವುಡ್ ಡೂ ಇಟ್ ಅಷ್ಟೇ. ಆ್ಯಂಡ್ ನನಗೆ ಒನ್ ಗುಡ್ ಥಿಂಗ್ ದಟ್ ಹ್ಯಾಪನ್ ವಾಸ್, ಆ ಇಂಡಸ್ಟ್ರಿ ಇಟ್ ವರ್ಕ್ಸ್ ಡಿಫ್ರೆಂಟ್ಲಿ. ಸೊ ಪೇಮೆಂಟ್ ಎಲ್ಲ ಟೈಮಿಗೆ ಬರೋದು, ಜಾಸ್ತಿ ಫಾಲೋ ಅಪ್ಸ್ ಇರ್ತಾ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ಲೈಕ್ ಗ್ರೇಟ್ ಫುಡ್ ಆನ್ ಸೆಟ್ ಎವ್ರಿ ಟೈಮ್. ಆಯಿತಾ, ಅದು ಟ್ರೀಟ್ಮೆಂಟ್ ವುಡ್ ಬಿ ವೆರಿ ನೈಸ್. ಒಂದು ದಿವಸ ಕೆಲಸ ಎಲ್ಲ ಖುಷಿಯಾಗಿ ಆ್ಯಕ್ಟಿಂಗ್ ಮಾಡಿ ಮುಗಿಸ್ಬಿಟ್ಟು ಬರೋದು. ಎಕ್ಸಾಂಪಲ್, ನಾವು ಯು ಆರ್ ಆಲ್ಸೋ ಡೂಯಿಂಗ್ ಅ ಹಿಂದಿ ಫೀಚರ್ ಫಿಲ್ಮ್. ಇನ್ನು ಟೈಟಲ್ ರಿವೀಲ್ ಮಾಡಿಲ್ಲ, ಯೆಟ್ ಟು ಬಿ ರಿವೀಲ್ಡ್. ಸೊ ಟೈಪ್ ಕಾಸ್ಟಿಂಗ್, ಸ್ಟೀರಿಯೋ ಟೈಪ್ಸ್ ಅಂದರೆ ಕೆಲವು ಸತಿ ವಿ ಹರ್ಡ್ ಎಲ್ಲ, ಟಿ ವಿ ಫೇಸಾ ಬೇಡಮ್ಮ ಮೂವಿಗೆ, ಆ್ಯಡ್ಸಾ ಬೇಡ. ಸೊ ಇಸ್ ಇಟ್ ಟ್ರೂ ಇದೆಲ್ಲ ಇವತ್ತು ಇದೆಯಾ ಏನೋ? ಇಟ್ ಈಸ್ ಟ್ರೂ. ಬಿಕಾಸ್ ನನಗೇನಾಯಿತು ಅಂದರೆ, ನಾನು ಆ್ಯಡ್ಸ್ ಮಾಡೋಕ್ಕೆ ಶುರು ಮಾಡಿದ್ದು ಎಸ್ ಅಫ್ಕೋರ್ಸ್ ಫಾರ್ ಎಕ್ಸ್ಟ್ರಾ ಇನ್ಕಮ್. ಅದ್ರ ಜೊತೆಗೂ ಐ ವಾಂಟೆಡ್ ಟು ಡೂ ಒಂಥರ ಬಿಗರ್ ಪ್ರಾಜೆಕ್ಟ್ಸ್. ಸೊ ಬಾಂಬೆನಲ್ಲಿ ಹೆಂಗಂದರೆ, ಇವಳು ಆ್ಯಡ್ ಮಾಡ್ತಾಳೆ, ಈ ಆ್ಯಡಲ್ಲಿ ಮಾಡಿದ್ದಾಳೆ ಅಂತ ಅದಾಗದೇ ನನಗೆ ನೆಟ್ವರ್ಕ್ ಬೆಳ್ಕೊಂಡು ಹೊಟ್ಟೋಯ್ತು. ನಾನೇನು ಎಫರ್ಟೇ ಹಾಕಲಿಲ್ಲ ಆ್ಯಕ್ಚುಲಿ ಆ್ಯಡ್ ಕಾಸ್ಟಿಂಗ್ ನೆಟ್ವರ್ಕ್ನ. ಸೊ ನನಗೆ ಇವಾಗ ಇಲ್ಲ, ನನಗೆ ಗೊತ್ತು ಅದೇ ಕಾಸ್ಟಿಂಗ್ ಡೈರೆಕ್ಟರು ವೆಬ್ ಸೀರೀಸ್ಗೂ ಕಾಸ್ಟ್ ಮಾಡ್ತಾರೆ, ಫಿಲ್ಮ್ಸ್ಗೂ ಕಾಸ್ಟ್ ಮಾಡ್ತಾರೆ, ಬಟ್ ಯಾಕೆ ನನಗೆ ಬರೀ ಆ್ಯಡ್ಸ್ಗೆ ಕರೀತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಬರೋಕ್ಕೆ ಶುರುವಾಯಿತು. ದೆನ್ ಐಮ್ ಲೈಕ್ ವೇಟ್, ಇನ್ನೊಂದೇನು ವಿಷಯ ಅಂದರೆ, ಎಲ್ಲದರಲ್ಲೂ ಒಂದೇ ಥರ ರೋಲ್. ಲೈಕ್ ದೇರ್ ವಾಸ್ ಅ ಬಿಟ್ ಆಫ್ ಟೈಪ್ ಕಾಸ್ಟಿಂಗ್ ಬಿಕಾಸ್ ಐ ಡಿಡ್ ಒನ್ ಮದರ್ ರೋಲ್. ಎಲ್ಲದೆಲ್ಲ ಅಮ್ಮನೇ. ಸೊ ಇಲ್ಲ ಬೇಡ, ನಾನು ಐ ಆಮ್ ವೆರಿ ಅಂದರೆ ಇಟ್ಸ್ ಇನಿಷಿಯಲಿ ಐಮ್ ಲೈಕ್, ನಾನು ಆ್ಯಕ್ಟರ್ ಅಲ್ವಾ, ನಾನು ಯಾವ ರೋಲ್ ಮಾಡಿದ್ರೆ ಏನಂತೆ, ಯಾಕೆ ನನಗೆ ನಾನೇ ಬೌಂಡ್ರೀಸ್ ಹಾಕೋತಾ ಇದ್ದೀನಿ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಇತ್ತು. ಬಟ್ ಹೋಗ್ತಾ ಅದೇ ಮಾಡ್ತಾ ಇದ್ದೀನಲ್ಲ ಗುರು ಅಂತ ಅನ್ಸೋಕ್ಕೆ ಶುರುವಾಗೋಯ್ತು. ಸೊ ಅವಾಗ ದಟ್ಸ್ ವೈ ನಾನೇ ಡಿಸೈಡ್ ಮಾಡಿದೆ, ಇಲ್ಲ ಬೇಡ, ಸ್ವಲ್ಪ ನಿಲ್ಸೋಣ. ಆ್ಯಂಡ್ ಇನ್ನೊಂದೇನಾಗಿತ್ತು ಅಂದರೆ, ಬರೀ ಮದರ್ ರೋಲ್ ಮಾಡ್ತಾ ಇದ್ದಲ್ಲ, ಒಂದು 2 ವರ್ಷ ಐ ಡಿಡ್ ಓನ್ಲಿ ಆ್ಯಡ್ಸ್ ಮದರ್ ರೋಲ್ಸ್. ಆ್ಯಂಡ್ ಐಮ್ ಲೈಕ್, ನನಗೊಂಥರ ಮೋಟಿವೇಶನ್ ಟು ಬೆಟರ್ ಮೈ ಸೆಲ್ಫ್, ಬಿ ಬೆಟರ್. ನನ್ನ ಫಿಸಿಕಲಿ ಆಗಲಿ, ಫಿಟ್ನೆಸ್ ವೈಸ್ ಆಗಲಿ, ಅದಕ್ಕೆಲ್ಲ ಒಂಥರ ತುಂಬ ಕಂಪ್ಲೇಸೆಂಟ್ ಆಗಿಬಿಟ್ಟಿದ್ದೆ ನಾನು. ತುಂಬ ರಿಲ್ಯಾಕ್ಸ್ಡ್ ಆಗಿಬಿಟ್ಟಿದ್ದೆ, ಎಕ್ಸ್ಟ್ರೀಮ್ ರಿಲ್ಯಾಕ್ಸ್ಡ್. ಏನು ಒಳಗಡೆಯಿಂದ ಮೋಟಿವೇಶನ್ನೇ ಇಲ್ವಾ ಅನ್ನೋಕ್ಕೆ ಶುರು ಆಯಿತು. ಸೊ ಆವಾಗ ಡಿಸೈಡ್ ಮಾಡ್ತಿಲ್ಲ, ಸೈಡ್ಗಿಡಬೇಕು. ಸೈಡ್ಗಿಟ್ಬಿಟ್ಟು ಐ ವರ್ಕ್ಡ್ ಆನ್ ಮೈ ಸೆಲ್ಫ್, ಮೈ ಫಿಟ್ನೆಸ್, ಎವ್ರಿಥಿಂಗ್, ಆ್ಯಂಡ್ ಐ ಸ್ಟಾಪ್ ಡೂಯಿಂಗ್ ದ್ಯಾಟ್. ಆ್ಯಂಡ್ now I'm okay to do ads that are fun. ಮದರ್ ಅಂತೂ ಮಾಡಲ್ಲ, ಬಟ್ I'm okay to do something, explore something. I'm open now.